ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯು 2024-25ನೇ ಸಾಲಿನ ಪ್ರತಿಷ್ಠಿತ ರಾಜ್ಯಮಟ್ಟದ ಶಿಲ್ಪಶ್ರೀ ಪ್ರಶಸ್ತಿಯನ್ನ ಪ್ರಕಟಿಸಿದ್ದು, ಈ ಬಾರಿಯ ವಿಜೇತರ ಪಟ್ಟಿಯಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಿಪಿ ವಿಶ್ವನಾಥ್ ಸಮಕಾಲೀನ ಶಿಲ್ಪಕಲೆಯಲ್ಲಿ ಸಾಧನೆ ಮಾಡಿದ್ದು, ಅಕಾಡೆಮಿಯ ಈ ಗೌರವಕ್ಕೆ ಭಾಜನರಾಗಿದ್ದಾರೆ. ನಮ್ಮ ಕರ್ನಾಟಕ ವಾಹಿನಿಯ ವರದಿಗಾರರಾದ ಸ್ವಾಮಿ ಅವರು ವಿಶ್ವನಾಥ್ ಅವರ ಜೊತೆ ಚಿಟ್ಚಾಟ್ ಮಾಡಿದ್ದಾರೆ. ವಿಶ್ವನಾಥ್ ಅವರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಚಿಕ್ಕನಾಯಕನಹಳ್ಳಿಯ ಕಲಾವಿದರಿಗೆ ಏನು ರಾಜ್ಯ 2024ನೇ ಶಿಲ್ಪಕಲಾ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಅದಕ್ಕೆ ನಮ್ಮೆಲ್ಲರಿಗೂ ಕೂಡ ಸಂತೋಷವಾಗಿದೆ. ಚಿಕ್ಕನಾಯಕನಹಳ್ಳಿಯ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 2013ರಲ್ಲಿ ಇವರು ಶಿಲ್ಪಕಲಾ ಅಕಾಡೆಮಿಯ ನಿರ್ದೇಶಕರಾಗಿ ಕೂಡ ನಮ್ಮ ಪಕ್ಷ ಅವರನ್ನು ಆಯ್ಕೆ ಮಾಡಿ ಅಂದಿನ ಸರ್ಕಾರದಲ್ಲಿ ಆಗಿದ್ದರು. ಅದೇ ರೀತಿ ಅವಾಗಲೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಆಯಿತು. ಇವತ್ತು ಕೂಡ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಅವರಿಗೆ ಪ್ರಶಸ್ತಿ ಬಂದಿರತಕ್ಕಂಥದ್ದು ನನಗೆ ಅತೀವ ಸಂತೋಷವನ್ನು ಉಂಟು ಮಾಡಿದೆ. ಅವರ ಶ್ರಮ, ಅವರ ಕಲೆ, ಅವರ ಇದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ. ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶಿಲ್ಪಿ ವಿಶ್ವನಾಥ್ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಜಕಣಾಚಾರಿ ವಿಶ್ವವಿಖ್ಯಾತಿಯಾಗಿ ಯಾವ ರೀತಿ ಶಿಲ್ಪವನ್ನು ಮಾಡ್ತಿದ್ರು, ನಮ್ಮ ವಿಶ್ವನಾಥ್ ಸಹ ಅದೇ ಹೋಲಿಕೆಯಲ್ಲಿ ಹೋಗ್ತಾ ಇದ್ದಾರೆ. ಅಂದರೆ ಆಧುನಿಕ ಜಕಣಾಚಾರ್ಯ ಹೋಲಿಕೆಯನ್ನು ಅವರು ಬಹುಭಾಗ ಪಡ್ಕೊಂಡಿದ್ದಾರೆ. ಇವರು ತಾಲೂಕು, ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಹೆಚ್ಚಿನ ಪ್ರಾಶಸ್ತ್ಯ ಪಡೆದು ಜೀವನ ಪಡೆದ ಅಮರವಾಗಿ ಉಳಿಲಿ ಅಂತ ಹೇಳ್ತಾ ನಮ್ಮ ಗ್ಯಾರಂಟಿ ತಾಲೂಕು ಹಾಗೂ ಪತ್ರಿಕಾ ಮಾಧ್ಯಮದವರು ನಮ್ಮ ವಿಶ್ವಣ್ಣಗೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಒಂದೆರಡು ಮಾತು. ಸರ್, ಈಗ ನಿಮಗೆ ಕರ್ನಾಟಕ ರಾಜ್ಯೋತ್ಸವ ಶಿಲ್ಪಶ್ರೀ ಪ್ರಶಸ್ತಿ ಬಂದಿದೆ. ಈಗ ವಿಚಾರವಾಗಿ ನಿಮಗೆ ಯಾವ ಥರ, ನಿಮಗೆ ಮನಸ್ಸಲ್ಲಿ ಯಾವ ಥರ ಖುಷಿ ಇದೆ ಒಂದು, ಮತ್ತು ನಿಮ್ಗೆ ಏನು ಅನಿಸುತ್ತೆ, ಇದಕ್ಕಿಂತ ಮುಂಚೆ ಎಷ್ಟು ಪ್ರಶಸ್ತಿಗಳು ತೊಗೊಂಡಿದ್ದೀರಾ ಸ್ವಲ್ಪ ವಿವರವಾಗಿ ತಿಳಿಸಿದ್ರೆ ಹೇಳಿ ಸರ್. ಎಲ್ಲರಿಗೂ ನಿಮ್ಮ ಶಿಲ್ಪಿ ವಿಶ್ವನಾಥ್ ಅವರ ನಮಸ್ಕಾರಗಳು. ನನಗೆ 2004ನೇ ಸಾಲಿನ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಶಿಲ್ಪಶ್ರೀ ಪ್ರಶಸ್ತಿ ಲಭಿಸಿದೆ. ಹಾಗಾಗಿ ಭಾಳ ಸಂತೋಷ ಇದೆ ಮತ್ತು ಹೆಚ್ಚಿನದಾಗಿ ಜವಾಬ್ದಾರಿನೂ ಕೂಡ ಇದೆ. ಯಾಕೆಂದರೆ ಒಬ್ಬ ಕಲಾವಿದರಿಗೆ ಒಂದು ಪ್ರಶಸ್ತಿ ಬಂತು ಅಂದರೆ ಜವಾಬ್ದಾರಿ ಜಾಸ್ತಿ ಇರ್ತದೆ. ಇನ್ನಷ್ಟು ಕೆಲಸ ಭಾಳ ಸೂಕ್ಷ್ಮತೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಹೆಚ್ಚಿನದಾಗಿ ಜವಾಬ್ದಾರಿ. ನಿಮಗೆ ಕಲೆ ಅನ್ನೋದು ವ್ಯಕ್ತಿಗತವಾಗಿ ಬಂದಿದೆಯಾ, ಅದು ನಿಮ್ಮ ತಂದೆ ಕಾಲದಿಂದಲೂ ಇದೆಯಾ, ಅಥವಾ ಯಾವ ಥರ ನೀವು ಕಲ್ತಿದ್ದ ಅಂತ? ಇಲ್ಲ ಸರ್, ನಮ್ಮ ತಂದೆ ಹೇಳಬೇಕು ಅಂತಂದರೆ ಫಾರ್ಮರ್ ಆಗಿರುವಂಥದ್ದು. ನಮ್ಮ ತಂದೆ ರೈತರು ಆಗಿದ್ದರು. ನಮ್ಮ ತಾತ ಅವರು ಆಟಿಕೆ ಸಾಮಾನುಗಳನ್ನು ಮಾಡುವಂಥದ್ದು, ಮಕ್ಕಳು ಆಟಿಕೆಗಳನ್ನು ಮಾಡುವಂಥದ್ದು, ಈ ರೀತಿ ಮಾಡ್ತಾಯಿದ್ರು ಅಂತ ನಮ್ಮ ಚಿಕ್ಕಪ್ಪರು ಹೇಳ್ತಾಯಿದ್ರು. ಹಾಗಾಗಿ ನಮ್ಮದು ಈ ವೃತ್ತಿ ಬಂದ್ಬಿಟ್ಟು ವಂಶ ಪಾರಂಪರ್ಯ ಅಲ್ದಿದ್ರು ಈ ಕಲೆ ಮುಖಾಂತರ ಈ ವೃತ್ತಿಯನ್ನು ಮಾಡ್ಕೊತಾ ಬಂದಿದ್ದೀನಿ. ಸರಿ, ನಮ್ಮ ತಾಲೂಕು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ನಿಮ್ಮಂಥ ಕಲೆಗಾರರು, ಕಲಾವಿದರು ತುಂಬ ಜನ ಇದ್ದಾರೆ. ಇನ್ನು ನಮ್ಮ ತಾಲೂಕಿನ ಬಗ್ಗೆ ಏನು ಹೇಳ್ತೀರಾ ಸರ್? ಖಂಡಿತ ಸರ್, ಇದು ನಮ್ಮ ಚಿಕ್ಕನಾಯಕನಹಳ್ಳಿ ಈಗ ಕಲೆಗಳ ತವರೂರು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಹೆಸರುಗಳನ್ನು ಮಾಡಿದೆ. CB ಮಲ್ಲಪ್ಪರು ಆಗಿರ್ಬೋದು, ತಿನಂಶಿ ಆಗಿರ್ಬೋದು, ಸಾಹಿತಿಗಳು ಬೀಡು, ಕಲಾವಿದರು ಬೀಡು, ಖಂಡಿತ ಇದು 100 ಸುಮಾರು ಪ್ರಶಸ್ತಿಗಳು ಲಭಿಸಿದೆ. 2021ನೇ
16ನೇ ಸಾಲಿನ ರಾಜ್ಯ ಪ್ರಶಸ್ತಿ ಕರಕುಶಲ ಅಭಿವೃದ್ಧಿ ನಿಗಮ ನೀಡುವ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಮತ್ತು 2017ರಲ್ಲಿ ಶಿಲ್ಪಕಲಾ ಅಕಾಡೆಮಿ ಬಹುಮಾನ ಪ್ರಶಸ್ತಿ ಕೂಡ ದೊರಕಿದೆ. ಮತ್ತು 2016ನೇ ಸಾಲಿನಲ್ಲಿ ನಾನು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಸದಸ್ಯರಾಗೂ ಕೂಡ ಘನ ಸರ್ಕಾರ ಆಯ್ಕೆಯನ್ನು ಮಾಡಿರ್ತದೆ. ಹಾಗಾಗಿ ಸುಮಾರು ಆ ಒಂದು ಸಂದರ್ಭದಲ್ಲಿ ಸುಮಾರು ಕಲೆ ಬಗ್ಗೆ ಸುಮಾರು ಹಲವಾರು ಶಿಬಿರಗಳನ್ನು ಆಯೋಜನೆ ಮಾಡಿಕೊಂಡು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿಕೊಂಡು ಸುಮಾರು ಕಲಾವಿದರುಗಳನ್ನು ಗುರುತಿಸುವಂಥ ಕೆಲಸಗಳನ್ನು ಮಾಡಿಕೊಂಡು ಕೂಡ ಇಲ್ಲಿವರೆಗೂ 1500 ಕಲಾಕೃತಿಗಳನ್ನು ರಚನೆ ಮಾಡ್ತಾ ಇನ್ನೂ ಹಲವಾರು ಕಲಾಕೃತಿಗಳನ್ನು ರಚನೆ ಮಾಡಬೇಕಾಗಿದೆ. ಭಗವಂತ ತಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇನ್ನಷ್ಟು ನಮ್ಮಂಥ ಕಲಾವಿದರಿಗೆ ಪ್ರೋತ್ಸಾಹಗಳನ್ನು ನೀಡ್ತಾ ತಾವೆಲ್ಲರೂ ಕೂಡ ಇನ್ನು ಹೆಚ್ಚಿನದಾಗಿ ನಮಗೆ ಕೆಲಸ ಮಾಡೋದಕ್ಕೆ ಸಹಕಾರ ಸಲಹೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಬರೀ ಕಲ್ಲಿನ ಚಿತ್ರಗಳು ಅಂತಲೇ ಅಲ್ಲ, ಈಗ ನೀವು ಕೆಲವು ಭಿತ್ತಿ ಚಿತ್ರಗಳನ್ನು ಬರೀತೀರಾ, ಪೇಂಟಿಂಗ್ ಎಲ್ಲ ಮಾಡ್ತೀರಾ. ಇದರಲ್ಲಿ ಯಾವ ಥರ ನಿಮಗೆ ಪ್ರಾವೀಣ್ಯತೆ ಇದೆ ಸರ್? ಇದರಲ್ಲಿ ನಾನು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ, ಒಂದು ಶಿಲ್ಪ ಮಾಡಬೇಕು ಅಂದರೆ ರೇಖಾಚಿತ್ರ ಮುಖಾಂತರನೇ ಶಿಲ್ಪ ಮಾಡಬೇಕಾಗುತ್ತೆ. ನಂತರದಲ್ಲಿ ಅದನ್ನು ನಾನು ಚಿಕ್ಕ ಹುಡುಗ ಇದ್ದಾಗಿಂದಲೂ ಈ ಚಿತ್ರಕಲೆಯನ್ನು ನಾನು ಮೈಗೂಡಿಸ್ಕೊತ ಬಂದಿದ್ದಂತನು. ಹಾಗಾಗಿ ನನಗೆ ಸರಳವಾಗಿ ಚಿತ್ರಕಲೆ ಅನ್ನೋದು ಚಿಕ್ಕ ವಯಸ್ಸಿನಲ್ಲಿ ಬಂದಿರುವಂಥದ್ದು. ಹಾಗಾಗಿ ಆ ಶಿಲ್ಪ ರಚನೆ ಮಾಡೋದಕ್ಕೆ ಭಾಳ ಅನುಗುಣವಾಗಿ ಇರುವಂಥದ್ದು ರೂಢಿಯಲ್ಲಿ ಇತ್ತು. ಹೀಗಾಗಿ ಶಿಲ್ಪ ಮತ್ತು ಚಿತ್ರ ಎರಡೂ ಕೂಡ ಒಟ್ಟೊಟ್ಟಿಗೆ ಮಾಡ್ಕೊತ ಬಂದಿರುವಂಥ ಸನ್ನಿವೇಶಗಳು ಸಾಕಷ್ಟು ಇದೆ. ಈಗ ನೋಡಿ ಸರ್, ಈಗ ನಿಮ್ಮ ಫ್ಯಾಮಿಲಿಯವರು ಯಾವ ಥರ ನಿಮಗೆ ಈ ಚಿತ್ರ ಮತ್ತು ಕಲೆಗೆಲ್ಲ ಯಾವ ಥರ ಸಪೋರ್ಟ್ ಮಾಡ್ತಾರೆ ಸರ್? ಖಂಡಿತ. ನಮ್ಮ ಧರ್ಮಪತ್ನಿ ಸತ್ಯಭಾಮ ಅಂತ ಹೇಳಿ ಅವರು ಕೂಡ ಚಿತ್ರಕಲಾವಿದರು, ಪೇಂಟಿಂಗ್ ಮಾಡುವಂಥದ್ದು. ಅವರು ಕೂಡ ಪದವಿಯನ್ನು ಪಡ್ಕೊಂಡು ಡ್ರಾಯಿಂಗ್ ಡಿಪ್ಲೊಮನ್ನು 5 ವರ್ಷಗಳು ಮುಗಿಸ್ಕೊಂಡು ಅದನ್ನು ವೃತ್ತಿಯಲ್ಲಿ ಸಹಕಾರವನ್ನು ನಿರಂತರವಾಗಿ ನನಗೆ ನೀಡ್ತಾ ಬಂದಿದ್ದಾರೆ. ಯಾವುದೇ ಒಂದು ಕರೆಕ್ಷನ್ ಆಗಿರ್ಬೋದು ಅಥವಾ ಕಲೆ ಬಗ್ಗೆ ವಿಮರ್ಶೆಗಳು ಆಗಿರ್ಬೋದು ಅಥವಾ ಏರುಪೇರುಗಳು ಆಗಿರ್ಬೋದು ಅಥವಾ ಶಾಸ್ತ್ರದ ಬಗ್ಗೆ ತಿಳುವಳಿಕೆಗಳನ್ನು ಇಬ್ಬರೂ ಕೂಡ ಮುಕ್ತವಾಗಿ ಚರ್ಚೆಗಳನ್ನು ಮಾಡ್ತಾ ಈ ಒಂದು ಕಲಾ ಪಯಣದಲ್ಲಿ ನನ್ನ ಜೊತೆಯಾಗಿ ನಿಂತಿರುವಂಥದ್ದು ನನ್ನ ಧರ್ಮಪತ್ನಿ. ಇದನ್ನು ಹೇಳೋದಕ್ಕೆ ನಾನು ಭಾಳ ಸಂತೋಷದಿಂದ ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.